ಈ ಸರಿ ದೀಪಾವಳಿಗೆ ತುಂಬಾನೇ ಸುಲಭವಾದ ಒಂದು ಸ್ಪೆಷಲ್ ಸ್ವೀಟ್ ನ ಮಾಡೋಣ, ಪದರ್ಪೇಣಿ. ಸಾಮಾನ್ಯವಾಗಿ ಇದನ್ನ ಯಾವಾಗ್ಲೂ ಸ್ವೀಟ್ ಅಂಗಡಿಲೇ ತಗೊಂಡು ತಿಂದಿರ್ತೀವಿ, ಆದ್ರೆ ಇದನ್ನ ಮನೇಲೆ ಸುಲಭವಾಗಿ ಮಾಡಬಹುದು. ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 1/4 kg ಮೈದಾ ಹಿಟ್ಟನ್ನ ಜಲಡಿ ಮಾಡಿ ಹಾಕೊಂಡು ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ತುಪ್ಪ, 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಕಲ್ಸಿಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 1/4 kg ಸಕ್ಕರೆ ಹಾಕಿ ಸಕ್ಕರೆ ಮುಳುಗೋವರೆಗೆ ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಕಂಬಿ ಪಾಕದ ಹದಕ್ಕೆ ಬರೋವರೆಗೆ ಕುದಿಸಿಟ್ಕೊಳ್ಳೋಣ. ಇದಾದ್ಮೇಲೆ ಪದರ್ಪೇಣಿ ಮಾಡ್ಬೇಕಾದ್ರೆ ಮೇಲ್ಗಡೆ ಅಪ್ಲೈ ಮಾಡೋದಕ್ಕೆ ಒಂದು ಕಪ್ ನಲ್ಲಿ 2 ಟೀ ಸ್ಪೂನ್ ತುಪ್ಪ, 2 ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಮೈದಾ ಹಿಟ್ಟನ್ನ 5 ಉಂಡೆಗಳಾಗಿ ಮಾಡಿ ಈ ತರ ತೆಳ್ಳಗೆ ಲಟ್ಟಿಸಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮಾಡಿರೋ ತುಪ್ಪದ ಮಿಶ್ರಣವನ್ನ ಸವರಿ ಒಂದರ ಮೇಲೊಂದು ಈ ತರ ಇಟ್ಕೊಂಡು 5 ಸಹ ಒಂದರ ಮೇಲೊಂದು ಇಟ್ಟಾದ್ಮೇಲೆ ಇನ್ನೊಂದ್ಸರಿ ಅದನ್ನ ಲಟ್ಟಿಸಿ ಮೇಲೂ ಕೂಡ ತುಪ್ಪದ ಮಿಶ್ರಣವನ್ನ ಸವರಿ ಈ ತರ ರೋಲ್ ಮಾಡಿ ಚಿಕ್ಕದಾಗಿ ಈ ತರ ಕಟ್ ಮಾಡಿ ಅದನ್ನ ಒಂದೊಂದಾಗಿ ಈ ತರ ಲಟ್ಸಿದ್ರೆ ಈ ತರ ಲೇಯರ್ ಆಗಿ ಬರುತ್ತೆ. ಈಗ ಒಂದ್ ಕಡಾಯಿನಲ್ಲಿ ಎಣ್ಣೆನ ಬಿಸಿ ಮಾಡಿ ಅದರಲ್ಲಿ ಇದನ್ನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಬೆಂದ ಮೇಲೆ ತೆಗೆದು ಮಾಡಿಟ್ಟಿರುವ ಸಕ್ಕರೆ ಪಾಕದಲ್ಲಿ ಹಾಕಿ ಅದು ಒಂದು ಅರ್ಧ ಗಂಟೆ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಂಡ ಮೇಲೆ ತೆಗೆದಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ತರ ಸುಲಭವಾಗಿ ಪದರ್ಪೇಣಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.